ನಿಮ್ಮ ಒಪಿನಿಯನ್ ಶೇರ್ ಮಾಡ್ಕೊಳ್ಳಿ, ಹೇಗೆ ಅನಿಸ್ತು ನಿಮಗೆ ಅಂತ. ಸೊ ನಿಮಗೆ ಹಲೋ ಎವ್ರಿವನ್, ನನ್ನ ಹೆಸರು ಮನುವೀರ GS, ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಡಿಪಾರ್ಟ್ಮೆಂಟಿಂದ ಬಂದು ಭಾಗವಹಿಸಿದ್ದೀನಿ. ನನಗೆ ಫಸ್ಟ್ ಆಫ್ ಆಲ್ ಈ ವೈಲ್ಡ್ ಲೈಫ್ ಅನ್ನೋದ್ರ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಫಸ್ಟ್ ಆಫ್ ಆಲ್ ಈ ಡಿಬೇಟ್ ಇಟ್ಟಾಗ ನನಗೆ ಇದು ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ಅದು ನನಗೆ ಅರ್ಥನ ಆಗ್ತಿಲ್ಲ, ಯಾವ ಥರ ಮಾಡಬೇಕು, ಯಾವ ಥರ ಡಿಬೇಟ್ ಪಾರ್ಟಿಸಿಪೇಟ್ ಮಾಡಬೇಕು, ಈಗ ಯಾವ ಥರ ಹೇಳ್ಬೇಕಂತ. ಬಟ್ ಇಲ್ಲಿ ಎಲ್ಲರೂ ಮಾತಾಡಿದ್ದು ನೋಡಿ, ಸೊ ನನಗೊಂದು ಕಾನ್ಫಿಡೆನ್ಸ್ ಬಂದು ಈ ಥರ ಮಾತಾಡ್ತಾ ನಾನು ಈ ಥರ ಮಾತಾಡ್ಬೋದು ಅಂತ. ಬಟ್ ಇದಕ್ಕೆ ನನಗೆ ಸಪೋರ್ಟ್ ಮಾಡಿದ ನಮ್ಮ ಫ್ರೆಂಡು, ಅಲ್ಲಿ ಡಿಬೇಟ್ ಕಾಂಪಿಟೇಟ್ ಡಿಬೇಟ್ ಮಾಡಿದ್ರೆ ಒಳ್ಳೆ ಅಂದರೆ ಯಾವ ಥರ ಮಾತಾಡ್ಬೇಕು, ಯಾವ ಥರ ಇದು ಮಾಡಬೇಕು ಗೊತ್ತಾಗುತ್ತೆ ಅಂತ ನನಗೆ ಸಪೋರ್ಟ್ ಮಾಡಿದ ನಮ್ಮ ಫ್ರೆಂಡಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನಗೆ ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟ್ಗೆ ತುಂಬ ಥ್ಯಾಂಕ್ಸ್. ರಾಜಶಾಸ್ತ್ರ ಅಧ್ಯಯನ ಸಂಶೋಧನೆ ಸ್ನಾತಕೋತ್ತರ ಅಧ್ಯಯನ ಮಾಡ್ತಾ ಇದ್ದಾರೆ. ಸೊ ಡಿಪಾರ್ಟ್ಮೆಂಟ್ ಬಗ್ಗೆ ಮತ್ತು ಈ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮ ಬಗ್ಗೆ ನಾನು ಹೇಳೋದೇನಂತ ಒಳ್ಳೆ ಗುಡ್ ಆರ್ಗನೈಸೇಷನ್ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ಥರ ಪ್ರತಿಭೆ ಇರುತ್ತೆ ಅನ್ನೋ ಬಗ್ಗೆ ಒಂದು ವೇದಿಕೆಯಾಗಿ ಒದಗಿಸಿಕೊಟ್ಟಿದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಡ್ರಾಯಿಂಗ್ ಆಗಿರ್ಬೋದು, ಹೋರಾಟ ಆಗಿರ್ಬೋದು, ಯಾವುದೋ ಗ್ರೂಪ್ ಡ್ಯಾನ್ಸ್ ಆಗಿರ್ಬೋದು, ಸ್ಪೀಚ್ ಆಗಿರ್ಬೋದು, ಜನಪದ ಗೀತೆ ಹಾಡಾಗಿರ್ಬೋದು, ಡಿಬೇಟ್ ಆಗಿರ್ಬೋದು, ಒಂದು ಕ್ವಿಜ್ ಆಗಿರ್ಬೋದು. ಸೊ ಹೀಗಾಗಿ ನಮ್ಮ ಜ್ಞಾನ ಏನಿದೆ ಅನ್ನೋ ಬಗ್ಗೆ ಒಂದು ವ್ಯಕ್ತಪಡಿಸ್ಕೊಳ್ಳಿ ಒಳ್ಳೆಯ ವೇದಿಕೆ ಅಂತ ಹೇಳ್ಬೋದು. ಇಂಥ ಕಾರ್ಯಕ್ರಮಗಳ ಪ್ರತಿ ವರ್ಷ ನಮ್ಮ ವಿಭಾಗಕ್ಕೆ ಬರಲಿ, ನಾವು ಹೆಚ್ಚೆಚ್ಚು ಭಾಗವಹಿಸ್ತೀವಿ. ಯಾಕಂತ ಹೇಳಿದ್ರೆ ಆ್ಯಸ್ ಎ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ ಆಗಿ ನಾವು ಈ ವೈಲ್ಡ್ ಲೈಫನ್ನು ಯಾವ ಥರ ನೋಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇವತ್ತು ವನ್ಯಜೀವಿ ಸಂರಕ್ಷಣೆ ಮಾಡಬೇಕು ಅಂತ ಸರ್ಕಾರ ಯಾವುದಾದ್ರು ಕಾಯ್ದೆ ಕಾನೂನು ಹಾಕೊಂಡಿದೆ. ಆ ಕಾಯ್ದೆ ಕಾನೂನುಗಳು ಇವತ್ತು ಯಾವ ಥರ ಸಮಾಜದಲ್ಲಿ ಇಂಪ್ಯಾಕ್ಟ್ ಬೀರ್ತಾ ಇದೆ, ಯಾವ ಥರ ಕೆಲಸ ಮಾಡ್ತದೆ, ಯಾವ ಥರ ಪರಿಣಾಮ ಬೀರ್ತದೆ ನಮಗೆ ಭಾಳ ಎ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ ರಿಸರ್ಚ್ ಮಾಡೋದು ಭಾಳ ಅವಶ್ಯಕತೆ ಇದೆ. ಹಾಗೆ ನಮ್ಮ ಸಮುದ್ರ ನಮ್ಗೆ ಬೇಕಂತ ಹೇಳ್ತಾ ಅವಕಾಶಕ್ಕೆ ಇರ್ಬೋದು. ನಂದು ಹಿಸ್ಟ್ರಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್. ಫಸ್ಟ್ಲಿ ಹೇಳಬೇಕು ಅಂದರೆ ಫಸ್ಟು ಅಕ್ಕಂದ್ರೆಲ್ಲ 2 ದಿನ ನೇಚರ್ ವಾಕ್ ಅಂತ ಮಾಡಿದ್ರು. ಸೊ ಭಾಳ ಖುಷಿ ಆಯಿತು. ಫಸ್ಟ್ ಡೇ ನಾನು ಮತ್ತು ವೀರೇಶ್ ಅಷ್ಟೇ ಪಾರ್ಟಿಸಿಪೇಟ್ ಮಾಡಿದ್ವಿ. ನಾವಿಬ್ಬರು ಪಾರ್ಟಿಸಿಪೇಟ್ ಮಾಡಿದ್ರಿಂದ ನೆಕ್ಸ್ಟ್ ಡೇ ನಮ್ಮ ಕ್ಲಾಸಿಂದ ಆಲ್ಮೋಸ್ಟ್ 70% ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದರು. ಯಾಕಂದರೆ ಅಷ್ಟು ಚೆನ್ನಾಗಿ ಎಲ್ಲದನ್ನೂ ಎಕ್ಸ್ಪ್ಲೈನ್ ಮಾಡ್ತಾ, ಒಂದು ಗಿಡನೂ ಬಿಡದೆ, ಮತ್ತು ಒಂದು ಜೇಡ ಸಿಕ್ಕರೆ ಸಾಕು ಅದು ಯಾವ ಥರ ಫೀಡ್ ಮಾಡುತ್ತೆ, ಅದು ಮೇಲಾ ಫೀಮೇಲಾ ಎಲ್ಲದನ್ನೂ ತಿಳಿಸ್ತಾ, ಮತ್ತು ಒಂದು ಬರ್ಡ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ, ಮತ್ತು ಮರ್ಲಿನ ಆ್ಯಪ್ ಹೆಂಗೆ ಯೂಸ್ ಮಾಡಬೇಕು ಅದನ್ನೆಲ್ಲ ಹೇಳ್ಕೊಡ್ತಾ, ಮತ್ತು ಯಾವ್ಯಾವ ಥರ ಬರ್ಡ್ಗಳು ಹೆಂಗಿರುತ್ತೆ, ಯಾವ ಥರ ಸೌಂಡ್ ಮಾಡುತ್ತೆ ಎಲ್ಲದನ್ನೂ ಎಕ್ಸ್ಪ್ಲೈನ್ ಮಾಡ್ತಾ ಹೋದರು. ಸೊ ನಾವಂತೂ ಭಾಳ ಎಂಜಾಯ್ ಮಾಡಿದ್ವಿ. ನಮ್ಮ ಕ್ಲಾಸ್ ಹುಡುಗರು ಸಹ ಇವತ್ತು ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ. ಸೊ ಭಾಳ ಖುಷಿ ಆಯಿತು. ನಮಗೂ ಗೊತ್ತಿರಲಿಲ್ಲ ಹಿಂಗೆಲ್ಲ ಇದೆ ಯೂನಿವರ್ಸಿಟಿಯಲ್ಲಿ, ಇಂಥ ಬರ್ಡ್ಗಳೆಲ್ಲ ಇದ್ದಾವೆ, ಪ್ರಾಣಿಗಳಿದ್ದಾವೆ. ಸೊ ಭಾಳ ಖುಷಿ ಆಯಿತು. ಸೊ ಥ್ಯಾಂಕ್ ಯು. ನಾನು ಸಾದಿಕ್ ಅಂತ, ಝುವಾಲಜಿ ಡಿಪಾರ್ಟ್ಮೆಂಟು, ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟ್ ಎದುರುಗಡೆನೇ ನಮ್ಮ ಕ್ಲಾಸ್ ಇದೆ. ಸೊ ಏನು ಹೇಳಬೇಕಪ್ಪ ಅಂದರೆ ನಾವು ವೈಲ್ಡ್ ಲೈಫ್ ಬಗ್ಗೆ ಜಾಸ್ತಿ ಓದಿದ್ದೀವಿ. ಸೊ ನಮಗೆ ಇಲ್ಲಿ ಬಂದು ಏನು ಆಯ್ತಪ್ಪ ಅಂದರೆ ನಾವು ಫೇಸ್ ಪೇಂಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ, ಮತ್ತು ಡಿಬೇಟ್ ಆಯಿತು, ಕ್ವಿಜ್ ಆಯಿತು, ಒಂಥರ ಅಪಾರ್ಚುನಿಟಿ ಸಿಕ್ಕಂಗಾಯಿತು. ಕೆಲವೊಬ್ಬರು ನಾವು ಅಕಾಡೆಮಿಕಲಿ ಚೆನ್ನಾಗಿರ್ತೀವಿ, ಆದರೆ ನಮ್ಮಲ್ಲಿ ಸಾಫ್ಟ್ ಸ್ಕಿಲ್ಸ್ ಇರಲ್ಲ. ಈ ಸ್ಟೇಜ್ ಮುಖಾಂತರ ನಾವು ಸಾಫ್ಟ್ ಸ್ಕಿಲ್ಸ್ನ ಬೆಳೆಸ್ಕೊಂಡಿದ್ದೀವಿ ಅಂತ ಅನಿಸ್ತು ನನಗೆ. ಸೊ ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಅಪಾರ್ಚುನಿಟಿ. ಥ್ಯಾಂಕ್ ಯು. ಸ್ನೇಕ್ಸ್ ಬಗ್ಗೆ ಗೊತ್ತಿರಲಿಲ್ಲ, ಅದು ಗೊತ್ತಾಯಿತು. ವೆನಮ್ ಯಾವುದು, ನಾನ್ ವೆನಮ್ ಯಾವುದು, ಆಮೇಲೆ ಇದು ಪ್ರಿಸರ್ವ್ ಮಾಡೋದು ಅದೆಲ್ಲ ಗೊತ್ತಾಯಿತು, ತಿಳ್ಕೊಂಡೆ. ಅದರಲ್ಲೇನು 3-4 ಟೈಪ್ಸ್ ಇದ್ದರು. ಫಾರ್ಮಲಿನ್ ಒಂದು, ಆಮೇಲೆ ಈ ಸ್ಕಿನ್ ಅಷ್ಟೇ ಹೊರಗೆ ತೆಗೆದು ಒಳಗಡೆ ಎಲ್ಲ ಇದು ಕಾಟನ್ ಹಾಕಿ ಅದನ್ನೆಲ್ಲ ಮಾಡೋದು ಹೇಳಿದ್ರು, ತಿಳ್ಕೊಂಡಿದ್ದು. My name is Apurva, Botany Department. ಇವತ್ತು ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಕ್ಸಿಬಿಷನ್ ನೋಡ್ಲಿಕ್ಕೆ ಅಂತ ಬಂದಿದ್ವಿ. ಈ ಎಕ್ಸಿಬಿಷನ್ ತುಂಬಾ ಏನಂತಂದ್ರೆ ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟ್ ಅನ್ನೋದೇ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಡಿಪಾರ್ಟ್ಮೆಂಟ್. ಸೊ ಅದರಲ್ಲಿ ವಾಸ್ಟ್ ಸಬ್ಜೆಕ್ಟ್ಸ್ ನಾವು ನೋಡ್ಬೋದು, ಡಿವೈಡ್ ಆಗಲ್ಲ. ಸೊ ಬಾಟ್ನಿ ಅಂದ್ರೆ ನಾವು ಬರೀ ಪ್ಲಾಂಟ್ಸ್ ಅಷ್ಟೇ ಹೋಗ್ತೀವಿ, ಝುವಾಲಜಿ ಅಂದ್ರೆ ಬರೀ ಅನಿಮಲ್ಸ್ ಅಷ್ಟೇ ಹೋಗ್ತೀವಿ. ಬಟ್ ನಾವಿಲ್ಲಿ ವೈಲ್ಡ್ ಲೈಫ್ ಅಲ್ಲಿ ನೋಡ್ತೀವಿ ಅನಿಮಲ್ಸ್, ಬರ್ಡ್ಸ್, ಪ್ಲಾಂಟ್ಸ್ ಆಗಿರ್ಬೋದು, ಆಮೇಲೆ ಎಕಾಲಜಿಕಲ್ ಸಿಸ್ಟಮ್ಸ್, ಸಮ್ ಎಂತ ಸ್ಟ್ಯಾಟಿಸ್ಟಿಕ್ಸ್, ಫೀಲ್ಡ್ ವರ್ಕ್ ಅಲ್ಲಿ ನಾವು ಯೂಸ್ ಮಾಡಬೇಕಾಗಿರೋ ಟೂಲ್ಸ್ ನ, ಡಿವೈಸಸ್ ನೆಲ್ಲ ನೋಡಿದೆ. ಸೊ ಇಟ್ಸ್ ಅ ವೆರಿ ಗುಡ್ ಕಾನ್ಸೆಪ್ಟ್. ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಎಕ್ಸಿಬಿಷನ್ ಆರ್ಗನೈಸ್ ಮಾಡಿರೋದು ನಂಗೆ ತುಂಬಾ ಖುಷಿ ಆಯ್ತು. ಈ ಎಕ್ಸಿಬಿಷನ್ ಅಲ್ಲಿ ತುಂಬಾ ತಿಳ್ಕೊಂಡೆ, ನೀವು ಹೊಸ ಡಿವೈಸಸ್ ನೋಡಿದೆ, ಅಂಡ್ ಸ್ನೇಕ್ ಸ್ಪೀಸೀಸ್ ಎಲ್ಲ ಗೊತ್ತಾಯ್ತು. ಈವನ್ ಯಾವ ಆರ್ಗ್ಯಾನಿಸಮ್ಸ್ ಆಗಿರ್ಲಿ, ಯಾವ ಸ್ಪೀಸೀಸ್ ಆಗಿರ್ಲಿ, ಎನಿ ಅನಿಮಲ್ಸ್, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಯಾವುದು ನಮಗೆ ಹಾರ್ಮ್ ಮಾಡಲ್ಲ. ಎಲ್ಲವೂ
ಹಾಯ್, ನನ್ನ ಹೆಸರು ದರ್ಶನ್ ಅಂತ, ಬಾಟ್ನಿ ಡಿಪಾರ್ಟ್ಮೆಂಟು, ಸೆಕೆಂಡ್ ಇಯರ್ MSc. ಸೊ ನಿನ್ನೆ ನಾನು ಫೇಸ್ ಪೇಂಟಿಂಗಿಗೂ ಬಂದಿದ್ದೆ, ಫೇಸ್ ಪೇಂಟಿಂಗ್ ನನಗೂ ಮಾಡಿದ್ದು. ಇವತ್ತು ಎಕ್ಸಿಬಿಷನಿಗೆ ಬಂದೆ. ಆ್ಯಕ್ಚುಲಿ ಎಕ್ಸಿಬಿಷನ್ ಹೇಗಿರುತ್ತೆ ಅಂತ ನನಗೆ ಐಡಿಯಾ ಇರಲಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು. ಎಕ್ವಿಪ್ಮೆಂಟ್ಸನ್ನೆಲ್ಲ ತೋರಿಸಿದ್ರು. ಸ್ನೇಕ್ಸ್ ಬಗ್ಗೆ ಆಗಲಿ ಅಥವಾ ಬೇರೆ ಅನಿಮಲ್ಸ್ ಬಗ್ಗೆ ಆಗಲಿ, ಎಕ್ವಿಪ್ಮೆಂಟ್ಸ್ಗಳ ಬಗ್ಗೆ ಆಗಲಿ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಇದೇ ಥರ ಇವೆಂಟ್ಗಳನ್ನ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್.